ಪುರಂದರದಾಸರ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು. ಯಾಕೆಂದರೆ ಎಷ್ಟು ಅದ್ಭುತವಾದ ತತ್ವಗಳನ್ನ ಸರಳವಾದ ಪದಗಳಲ್ಲಿ ಬರೀತಾರೆ ಅಂತ. ಆವಾಗ ನನಗೆ ಬಂದಿದ್ದು ಈ ಐಡಿಯಾ, ಮಾಸದ ದಾಸವಾಣಿ ಅಂತ ಒಂದು 30 ಲೇಖನಗಳು, ಅಂದರೆ ಅವರ ಬೇರೆ ಬೇರೆ ಕೀರ್ತನೆಗಳನ್ನ ತಗೊಂಡು ಅದ್ರ ಬಗ್ಗೆ ಬರೆಯೋದು. ಉದಾಹರಣೆಗೆ ಆದದ್ದೆಲ್ಲ ಒಳಿತೇ ಆಯಿತು, ಕಾಗದ ಬಂದಿದೆ, ಅಥವಾ ಹಣ್ಣು ಬಂದಿದೆ, ಹೀಗೆ ಬೇರೆ ಬೇರೆ ಒಂದು ಅವರ ಗೀತೆಗಳನ್ನ ತಗೊಂಡು ಅವರು ಏನು ಬರೆದಿದ್ದಾರೆ ಅದ್ರ ನನ್ನದೇ ಆದ ಇಂಟರ್ಪ್ರಿಟೇಷನ್ ಮಾಡಿ ಬರೆದೆ ಅದನ್ನು. ಅವಾಗೇನಾಯಿತು, ಪುಸ್ತಕ ಮಾಡಿದ್ಮೇಲೆ ಅದನ್ನು ನಿಡ್ಸಾಲೆ ಅವ್ರಿಗೆ ಕೊಟ್ಟೆ. ಅದನ್ನು ವಿಜಯ್ ಪುಸ್ತಕ ಮಾಡಿದ್ರು, ಮಾಸದ ದಾಸವಾಣಿ ಅಂತ. ಗೋದಾವರಿ ಮೇಡಮ್ ಒಂದು ಒಳ್ಳೆ ಚಿತ್ರ ಬರೆದಿದ್ದಾರೆ ದಾಸರದು. ಅದಾದಮೇಲೆ ಏನಾಯಿತು, ಪುಸ್ತಕನ ನಾನು ಆ ಟೈಮಲ್ಲೇ ನನ್ನದು ಅಂಜಲಿ ಅವ್ರ ಜೊತೆ ಥಟ್ ಅಂತ ಹೇಳಿ ಪ್ರೋಗ್ರಾಮ್ಗೆ ಹೋದೆ. ಅಲ್ಲಿ ನಾನು ಡಾಕ್ಟರ್ ಸೋಮೇಶ್ವರ ಅವ್ರಿಗೆ ಒಂದು 4-5 ಪ್ರತಿ ಕೊಟ್ಟೆ. ಅವರೇನು ಮಾಡಿದ್ರು, ಅಲ್ಲಿ ಥಟ್ ಅಂತ ಹೇಳಿ ನಲ್ಲಿ ಥಟ್ ಅಂತ ಕೇಳಿಬಿಟ್ರು, ದಾಸರದ್ದು ಯಾಕೆ ನೀವು ಎಲ್ಲ ಮಾಡಿದ್ದೀರಾ, ಯಾಕೆ ಅವ್ರ ಪದ್ಯಗಳು ಬರೆದಿಲ್ಲ ಅಂದರು. ಅದು ಲೈವ್ ಪ್ರೋಗ್ರಾಮು. ನಾನು ಏನೋ ಒಂದು ಹೊಳಿತು, ಸರ್ ಇಲ್ಲ, ಈಗಲೇ ಎಷ್ಟೊಂದು ಪುಟ ಆಗಿದೆ, ಇನ್ನೊಂದಿಷ್ಟು ಪುಟ ಮಾಡಿದ್ರೆ ಪ್ರಕಾಶಕರಿಗೆ ಇನ್ನೊಂದಿಷ್ಟು ಹೆಚ್ಚು ಖರ್ಚಾಗತ್ತಲ್ಲ ಸಾರ್ ಅಂದೆ. ನಕ್ಬಿಟ್ಟು ಸುಮ್ಮನಾದರು. ಅದಾದಮೇಲೆ ಏನಾಯಿತು, ಹಿಂದೆ ಒಂದು ಸಲ ಬಾಬು ಕೃಷ್ಣಮೂರ್ತಿಯವರು ಮಲ್ಲಾರ ಅಂತ ಕೈವಾರದೊಂದು ಪತ್ರಿಕೆಗೆ, ಮಾಸಿಕಕ್ಕೆ ಸಂಪಾದಕರಾದಾಗ ಏನಾದ್ರು ಫಿಲಾಸಫಿ ಬರ್ಕೊಡು ಅಂದರು. ಸಾರ್ ನಾನು ಫಿಲಾಸಫಿ ಬರೆಯೋಷ್ಟು ದೊಡ್ಡವನಲ್ಲ ಸಾರ್ ಅಂದಿದ್ದೆ. ಆಮೇಲೆ ಏನಾಯಿತು, ಇದೇ ಒಂದು ಯಾವುದೋ ಒಂದು ಸಮಾರಂಭದಲ್ಲಿ ನೋಡಿದಾಗ ಅವ್ರಿಗೆ, ಸರ್ ಇದನ್ನು ನೋಡಿ ಸರ್ ಹೇಗಿದೆ ಅಂಥೇಳಿ ನಂದು ದೇವ್ರನಾಮದ ಪುಸ್ತಕ ಕೊಟ್ಟೆ, ಮಾಸದ ದಾಸವಾಣಿ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಅವರು ನನ್ನ ಮೇಲಿನ ಅಭಿಮಾನನೋ ಏನೋ ಅದನ್ನೇ ಪ್ರಕಟಿಸ್ಬಿಟ್ರು. ಪುರಂದರದಾಸ ದೇವರನಾಮನ ಮಲ್ಲಾರದಲ್ಲಿ 30 ತಿಂಗಳು ಬಂತು. ನನಗೆ ಇವತ್ತಿಗೂ ಅದು ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಮತ್ತೆ ಪುಸ್ತಕ ಆದ ಮೇಲೆ ಬಂದಿರೋವಂಥ ಒಂದು ಧಾರಾವಾಹಿ. ಒಟ್ಟಿನಲ್ಲಿ ಒಂದು ಹೊಸ ವೈವಿಧ್ಯತೆನ ನನ್ನ ಬರವಣಿಗೆಯಲ್ಲಿ ತಂದೆ ಅಂತ ಆಸೆ, ಖುಷಿಯಾಯಿತು. ಇದು ನನಗೆ. ನಮಸ್ಕಾರ.